ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಮೇಲೆ ಹೊರಿಸಲಾಗಿದ್ದಂತಹ ಅಬಕಾರಿ ಹಗರಣವು ರಾಜಕೀಯ ಪ್ರೇರಿತ ಹಾಗೂ ಸಂಪೂರ್ಣ ಸುಳ್ಳು ಎಂಬುದು ಈಗ ಸಾಬೀತಾಗಿದೆ. ಈ ಪ್ರಕರಣದಲ್ಲಿ ಈಗ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವ ಸಿಬಿಐ ಸಂಸ್ಥೆಯ ವಿರುದ್ಧವೇ ತನಿಖೆ ನಡೆಸುವಂತೆ ನ್ಯಾಯಾಲಯ ಆದೇಶಿಸಿರುವುದು ಪ್ರಜಾಪ್ರಭುತ್ವದ ಗೆಲುವು ಎಂದು ಎಎಪಿ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ ಹಾಗೂ ತೇರದಾಳ ಕ್ಷೇತ್ರದ ಅಭ್ಯರ್ಥಿ ಅರ್ಜುನ್ ಹಲಗೇಗೌಡರ್ ಹೇಳಿದ್ದಾರೆ. ದೆಹಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಸಿಬಿಐದವರ ಮೇಲೆ ನ್ಯಾಯಾಂಗ ತನಿಖೆ ಆಗಲಿ, ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದವರು ಯಾರು ಕೂಡ ಲಂಚ ತಿಂದಿಲ್ಲ, ಈ ಪ್ರಕರಣದಲ್ಲಿ ಯಾರು ಕೂಡ ಆರೋಪಿತರಲ್ಲ, ಸಂಪೂರ್ಣವಾಗಿ ಖುಲಾಸೆ ಮಾಡಿದೆ. ಇವತ್ತು ಆಮ್ ಆದ್ಮಿ ಪಕ್ಷ ಅಷ್ಟೇ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಸಾಮಾನ್ಯ ಜನತೆ, ಇಡೀ ಬಡ ಜನತೆ, ನೌಕರಶಾಹಿ ವರ್ಗ, ಎಲ್ಲ ವರ್ಗ ಕೂಡ ದೇಶದ 95% ಜನ ಇವತ್ತು ಸಂಭ್ರಮದ ಖುಷಿಯಲ್ಲಿದ್ದಾರೆ. ಮಾತನಾಡಿದಂತಹ ಅವರು, ರಾಜಕೀಯ ಷಡ್ಯಂತ್ರ 2022ರಲ್ಲಿ ಪಂಜಾಬ್ನಲ್ಲಿ ಎಎಪಿ ಜಯಬೇರಿ ಬಾರಿಸಿದ ನಂತರ ಪಕ್ಷದ ಬೆಳವಣಿಗೆಯನ್ನ ಕಂಡು ಭೀತಿಗೊಂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಕ್ರಮ ಕೂಟ ಈ ಷಡ್ಯಂತ್ರ ರೂಪಿಸಿತ್ತು. ಸಿಬಿಐ ದುರ್ಬಳಕೆ. ಅಂದಿನ ಬಿಜೆಪಿ ಬೆಂಬಲಿತ ಎಲ್ಜಿ ಲೆಫ್ಟಿನೆಂಟ್ ಗವರ್ನರ್ ಅವರು ಕಾಂಗ್ರೆಸ್ ನೀಡಿದ ದೂರಿನ ಆಧಾರದ ಮೇಲೆ ಎಎಪಿಯನ್ನ ಭ್ರಷ್ಟಾಚಾರಿಗಳೆಂದು ಬಿಂಬಿಸಲು ಈ ಸುಳ್ಳು ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ದ. ನ್ಯಾಯಾಂಗದ ಕಪಾಳ ಮೋಕ್ಷ. ಯಾವುದೇ ಭೇದ ಭಾವವಿಲ್ಲದೆ ಸತ್ಯದ ಪರ ನಿಂತಿರುವ ನ್ಯಾಯಾಂಗ ವ್ಯವಸ್ಥೆಯು ಸುಳ್ಳು ಆರೋಪ ಹೊರಿಸಿದವರಿಗೆ ತಕ್ಕ ಶಾಸ್ತಿ ಮಾಡಿದೆ. ಕಪ್ಪು ಪಟ್ಟಿ ಧರಿಸಿ ನ್ಯಾಯಾಂಗವು ಸತ್ಯವನ್ನು ಎತ್ತಿ ಹಿಡಿದಿದೆ. ಎರಡೂ ಪಕ್ಷಗಳ ವಿರುದ್ಧ ಹೋರಾಟ. ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯ ವ್ಯವಸ್ಥೆಯನ್ನು ಕಲುಷಿತಗೊಳಿಸಿವೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಎರಡೂ ಪಕ್ಷಗಳ ವಿರುದ್ಧ ಜನಸಾಮಾನ್ಯರು ಹೋರಾಡಬೇಕಾದ ಅನಿವಾರ್ಯತೆ ಇದೆ ಎಂದು ಅವರು ಕರೆಯನ್ನು ನೀಡಿದರು. ಒಟ್ಟಾರೆಯಾಗಿ ಎಎಪಿ ಸರ್ಕಾರದ ಪ್ರಾಮಾಣಿಕತೆಗೆ ನ್ಯಾಯಾಲಯದ ಈ ತೀರ್ಪು ಸಾಕ್ಷಿಯಾಗಿದೆ ಎಂದು ಅರ್ಜುನ್ ಹಲಗೇಗೌಡರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆಸ್ಮಾ ಕಮಲನವರ್.